ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ಬಿಗ್ ಬಾಸ್ ಸಂಡೇ ಕಿಚ್ಚನ ಪಂಚಾಯಿತಿಯಲ್ಲಿ ನಿನ್ನೆ ಮನೆಯಿಂದ ಹೊರಬಂದವರು ರಾಶಿಕಾ ಅವರು. ಸುಮಾರು 104 ದಿನಗಳ ಕಾಲ ಇದ್ದು ಮನೆಯಲ್ಲಿ ಆಟವನ್ನು ಆಡಿ ವ್ಯಕ್ತಿತ್ವದಿಂದ ಇದ್ದು ಜಗಳನೂ ಎಲ್ಲವನ್ನು ಮಾಡಿ ಒಟ್ಟಾರೆಯಾಗಿ 104 ದಿನಗಳ ಕಾಲ ಇದ್ದು ಮನೆಯಿಂದ ಹೊರಬಂದಿದ್ದಾರೆ ರಾಶಿಕಾ ಶೆಟ್ಟಿ ಅವರು. ಇದೀಗ ಬಿಗ್ ಬಾಸ್ ಮನೆಯಲ್ಲಿ 7 ಜನ ಉಳ್ಕೊಂಡಿದ್ದಾರೆ. ನಿನ್ನೆ ಕಿಚ್ಚ ಸುದೀಪ್ ಸರ್ ಅವರು ಹೇಳಿದ್ರು ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ. ಅಂದರೆ ಈ ವಾರದ ಕೊನೆಯಲ್ಲಿ ಮಧ್ಯದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಆ ಮಿಡ್ ವೀಕ್ ಎಲಿಮಿನೇಷನ್ ಯಾರು ಹೋಗ್ತಾರೋ ಗೊತ್ತಿಲ್ಲ, ನೋಡಬೇಕು. ಒಟ್ಟಾರೆಯಾಗಿ 7 ಜನ ಫೈನಲಿಗೆ ಬಂದಿದ್ದಾರೆ. ಮತ್ತು ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇಬ್ಬರು ಹೋಗ್ತಾರಾ ಒಬ್ಬರು ಹೋಗ್ತಾರಾ ಗೊತ್ತಿಲ್ಲ, ನೋಡಬೇಕು. ಇದೇ ಜನವರಿ 17-18ರಂದು ಫಿನಾಲೆ ಇದೆ, ಸಂಕ್ರಾಂತಿ ಮುಗಿದ ಮೇಲೆ. ಸೊ ಯಾರು ಕಪ್ಪನ್ನು ಗೆಲ್ತಾರೆ ನೋಡಬೇಕು. ಸೊ ಗಿಲ್ಲಿ ನಟ ಅವರು ಮತ್ತು ಅಶ್ವಿನಿ ಗೌಡ ಅವರ ನಡುವೆ ಕಾಂಪಿಟೇಷನ್ ತುಂಬ ಇದೆ. ಅದರಲ್ಲೂ ಗಿಲ್ಲಿ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಅವರ ಹವಾ ಹೇಗಿದೆ ಅಂತ. ಅವರೇ ಗೆಲ್ಲಬೇಕು ಅಂತ ಹೇಳ್ಕೊಂಡು ಬರ್ತಾಯಿದ್ದಾರೆ. ಜನರ ಸಪೋರ್ಟ್ ಕೂಡ ಗಿಲ್ಲಿ ಅವರಿಗೆ ಇದೆ. ಹಾಗಾಗಿ ನೋಡಬೇಕು ಈ ಒಂದು ಫೈನಲಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನು. ಇದರ ಜೊತೆಗೆ ಎಲ್ಲರ ಫಾಲೋವರ್ಸು ಕೂಡ, ಅಂದರೆ 7 ಜನರ ಫಾಲೋವರ್ಸು ಕೂಡ ಅಭಿಮಾನಿಗಳು ಅವರವರ ಫ್ಯಾನ್ಸ್ ಪರವಾಗಿ ಓಟನ್ನು ಹಾಕಿ ಅಂತ ಬ್ಯಾಟ್ ಬೀಸ್ತಾ ಇದ್ದಾರೆ. ಹಾಗಾಗಿ ಅದರೆಲ್ಲರ ಜೊತೆಗೆ ಗಿಲ್ಲಿ ಅವರ ಹವ ತುಂಬ ಜೋರಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ರಾಶಿಕಾ ಶೆಟ್ಟಿ ಅವರು ಮನೆಯಿಂದ ಹೊರಬಂದಿದ್ದಾರೆ 104 ದಿನಗಳ ನಂತರ. ಮತ್ತು ಈ ವಾರ ಟಾಸ್ಕು ನಾಮಿನೇಷನ್ ಏನಿರಲ್ಲ ಅಂದ್ಕೊತೀನಿ. ಈ ವಾರ ಒಂದು ಕೊನೆಯ ವಾರ, ಬಿಗ್ ಬಾಸ್ ಸೀಸನ್ 12ರ ಕೊನೆಯ ವಾರ ಅಂತ ಸುದೀಪ್ ಸರ್ ಹೇಳ್ದಂಗೆ ಏನು ಇರಲ್ಲ ಅಂತ ಅಂದ್ಕೊತೀನಿ. ನೋಡಬೇಕು ಈ ವಾರ ಮನೆಯ ಸದಸ್ಯರು ಯಾವ ರೀತಿ ಇರ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಫ್ರೆಂಡ್ಸ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.